ಎಲ್ರಿಗೂ ನಮಸ್ತೆ. ಇವತ್ತು ಆರ್ ಸಿ ಬಿ ಮತ್ತು ಜಿ ಟಿ ಕ್ವಾಲಿಫೈಯರ್ ಒನ್ ಹಣಾಹಣಿ ನಡೀತಾ ಇದೆ. ನೀವು ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿರಿ, ಜಿ ಟಿ ಫ್ಯಾನ್ಸ್ ಕೂಡ ಲೈಕ್ ಮಾಡಿರಿ. ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಮೊದಲನೇದಾಗಿ, ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಅದೆಲ್ಲ ಬಿಟ್ಬಿಡಿ, ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ಆರ್ ಸಿ ಬಿ ಮತ್ತು ಜಿ ಟಿ ಏನಿದೆಯಲ್ಲ ಮ್ಯಾಚು, ಇದು 8 ಸಾರಿ ಅಂದರೆ ಇಡೀ ಸೆಷನ್ನಲ್ಲಿ ಇತ್ತೀಚೆಗೆ ಹೊಸ ಟೀಮಾಗಿ ಬಂದಿರತಕ್ಕಂಥ ಜಿ ಟಿ ಕೂಡ ಅಥವಾ ಆರ್ ಸಿ ಬಿ ಮೊದಲಿಂದಲೇ ಇದೆ. ಜಿ ಟಿ ಏನಿದ್ರೆ ಮಿಡ್ಲ್ ಬಂತಲ್ಲ, ಇವೆರಡು 8 ಮ್ಯಾಚ್ಗಳನ್ನು ಆಡಿವೆ. ಈ 8 ಮ್ಯಾಚಲ್ಲಿ ಏನಾಗಿದೆ ಅಂದರೆ ಆರ್ ಸಿ ಬಿ 4 ಸರಿ ವಿನ್ ಆಗಿದೆ ಮತ್ತು ಜಿ ಟಿ ಕೂಡ 4 ಸರಿ ವಿನ್ ಆಗಿದೆ. ಅಂದರೆ ಬೆಸ್ಟ್ ಕಾಂಪಿಟೇಟರ್ ಆಗಿ ನಾವು ಇವತ್ತು ಕ್ವಾಲಿಫೈಯರ್ ಒನ್ ಬಂದಿದ್ದೀವಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಅಂದರೆ 2026 ಈ 2 ಮಂತ್ಸ್ ಹಿಂದ್ಗಡೆ ಆಗಿದೆಯಲ್ಲ, ಇದು IPL ಸೀರೀಸು, ಅದರಲ್ಲಿ ಅವರವರು ಹೋಮ್ ಗ್ರೌಂಡಲ್ಲಿ ಅವ್ರವ್ರು ಗೆದ್ದಿದ್ದಾರೆ. ಪ್ರಾಬಬ್ಲಿ ಅಂದರೆ ಜಿ ಟಿ ಹೋಮ್ ಗ್ರೌಂಡಲ್ಲಿ ಜಿ ಟಿ ಗೆದ್ದಿದೆ, ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಿ ಆರ್ ಸಿ ಬಿ ಗೆದ್ದಿದೆ. ಅಂದರೆ ಬೆಸ್ಟ್ ಹಣಾಹಣಿ ಕೂಡ ಇದೆ ಇದರಲ್ಲಿ. ನಮ್ಮಲ್ಲಿ ಅವರು ಕೂಡ ಯಾರು ಪೇಸರ್ಸ್ ಅಂದರೆ ಧರ್ಮಶಾಲದಲ್ಲಿ ಇವತ್ತೇನು ಮ್ಯಾಚ್ ನಡೀತಿದೆಯಲ್ಲ, ಧರ್ಮಶಾಲ ಪಿಚ್ ಕೂಡ ಹೆಂಗಿದೆ ಅಂದರೆ ಇದು ಪೇಸರ್ಸ್ಗೆ ಏನಿದೆ ತುಂಬ ಯೂಸ್ ಇದೆ. ಅಂದರೆ ಯಾವ ರೀತಿ ಅಂದರೆ ಇದು ಧರ್ಮಶಾಲದಲ್ಲಿ 200+ ರನ್ ಕಲೆ ಹಾಕಿದ್ರು ಕೂಡ ತುಂಬ ರೇರ್ ಗೆಲುವು. ಅಂದರೆ ಈ ಪಿಚ್ ರಿಪೋರ್ಟ್ ಎಲ್ಲ ನೋಡಿದಾಗ 185, 190 ಅಥವಾ 220ವರೆಗೂ ಕೂಡ ಅದು ಸೇಫ್ ಅಲ್ಲ ರನ್ಸ್ ಅಂತಕ್ಕಂಥದ್ದು ಕೂಡ ಮ್ಯಾಚ್ ರಿಪೋರ್ಟು ನಾನು ಫುಲ್ಲು ರಿಪೋರ್ಟ್ ನೋಡಿ ಚೆಕ್ ಮಾಡಿದ್ದೀನಿ. ಸೊ ಆ ರೀತಿ ಇದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಈ ಪೇಸರ್ಸ್ ಅಂದರೆ ಇದು ಅತಿ ಹೆಚ್ಚು ವಿಕೆಟ್ಸ್ ತೆಗಿತಾರಲ್ಲ, ಅದರಲ್ಲಿ ಕೂಡ ಪರ್ಪಲ್ ಕ್ಯಾಪ್ ಹೋಲ್ಡರ್ ಯಾರಿದ್ದಾರೆ, ಭುವಿ ಇದ್ದಾರೆ, ಆಮೇಲೆ ಅದರಿಂದ ಕಗಿಸೋ ರವಾಡೆ ಇದ್ದಾರೆ. ಅಂದರೆ ಬೆಸ್ಟ್ ಎಕಾನಮಿ ಸೇಮ್ ವಿಕೆಟ್ ತೆಗೆದಿದ್ದಾರೆ ಇಬ್ಬರು ಕೂಡ. ಅಂದರೆ ಬೆಸ್ಟ್ ಎಕಾನಮಿಯಲ್ಲಿ ಭುವಿ ಟಾಪಲ್ಲಿದ್ದಾರೆ, ಕಗಿಸೋ ರವಾಡೆ ಸೆಕೆಂಡ್ ಸ್ಥಾನದಲ್ಲಿದ್ದಾರೆ. ಇವೆರಡನ್ನು ನಾವು ಅಂಶವನ್ನು ನಾವು ಅದೇನು ನೋಡಿದಂದರೆ ಈ ಕಡೆ ಓಪನರ್ಸ್ ಯಾರಿದ್ದಾರೆ, ಸಾಯಿ ಸುದರ್ಶನ್ ಮತ್ತು ಶುಭನ್ ಗಿಲ್ ಏನಿದ್ದಾರೆ ಅವರು ಬೆಸ್ಟ್ ಪಾರ್ಟ್ನರ್ಶಿಪ್. ಅಂದರೆ ಅವರಿಗೆ ತುಂಬ ಸಾಥ್ ಕೊಡ್ತಾ ಇದ್ದಾರೆ. ಸಾಯಿ ಸುದರ್ಶನ್ ಕನ್ಸಿಸ್ಟೆನ್ಸಿಯಾಗಿ ಹೋದ ಸಾರಿ ಅವರು ಕೂಡ ಆರೆಂಜ್ ಕ್ಯಾಪ್ ಬಿದ್ದಿದ್ದಾರೆ, ಅಥವಾ ಈ ಸಾರಿ ಕೂಡ ಆರೆಂಜ್ ಕ್ಯಾಪ್ ಹೋಲ್ಡರ್ ಇದ್ದಾರೆ. ಆಮೇಲೆ ನಮ್ಮದ್ರಲ್ಲಿ ಏನಿದೆ ಅಂದರೆ ಈ ಜೋಕಬ್ ಬೆಥಲ್ ಕೂಡ ತುಂಬ ಫಾರ್ಮ್ನಲ್ಲಿ ಇರಲಿಲ್ಲ, ಅವ್ರನ್ನ ಕೂಡ ಡ್ರಾಪ್ ಮಾಡಿಲ್ಲ. ಐ ಥಿಂಕ್ ಅವರು ಇಂಗ್ಲೆಂಡ್ ಹೋದರು. ಆಮೇಲೆ ವೆಂಕಟೇಶ್ ಅಯ್ಯರ್ ಹಿಂದಿನ ಮ್ಯಾಚ್ ಏನಿದೆಯಲ್ಲ ಅವ್ರು ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಆದರೆ ಇವತ್ತು ಮ್ಯಾಚ್ಗೆ ಏನಿದ್ರೆ ಫಿಲ್ ಸಾಲ್ಟ್ ವಾಪಸ್ ಆಗಿದ್ದಾರೆ. ಅವರು ಮೊಣಗೈ ನೋವಿಂದ ತುಂಬ ಅದು ಇಂಗ್ಲೆಂಡ್ಗೆ ಹೋಗಿದ್ದರು, ತಮ್ಮ ದೇಶಕ್ಕೆ ಹೋಗಿದ್ದರು, ಇವಾಗ ಮತ್ತೆ ಬಂದಿದ್ದಾರೆ. ಇವತ್ತು ಮ್ಯಾಚಿಗೆ ಕೂಡ ಫಿಲ್ ಸಾಲ್ಟ್ ಮಾತ್ರ ಡೆಫಿನೆಟ್ಲಿ ಇರ್ತಾರೆ, ಅದರಲ್ಲಿ ಅದು ಬೇಡ. ಮತ್ತು ಆಮೇಲೆ ನಮ್ಮಲ್ಲಿ ಬೌಲರ್ಸ್ ಕೂಡ ಯಾವ ರೀತಿ ಇದ್ದಾರೆ ನೀವು ನೋಡಿರ್ಬೋದು. ಹೆಜಲ್ವುಡ್ ಆಗಿರ್ಬೋದು, ಕೃಣಾಲ್ ಪಾಂಡೆ ಆಗಿರ್ಬೋದು, ಆಮೇಲೆ ಸುಯೇಶ್ ಶರ್ಮಾ ಇಂಪ್ಯಾಕ್ಟ್ ಆಗಿ ಬರ್ಬೋದು. ಆಮೇಲೆ ಸ್ಪಿನ್ನರ್ ವಿಷಯಕ್ಕೆ ಬಂತಂದರೆ ಸುಯೇಶ್ ಶರ್ಮಾ ಚೆನ್ನಾಗಿ ಆಗ್ತಾರೆ, ಕೃಣಾಲ್ ಪಾಂಡೆ ಕೂಡ ಚೆನ್ನಾಗಿ ಆಗ್ತಾರೆ. ಆಮೇಲೆ ಜೋಶ್ ಹೆಜಲ್ವುಡ್ಡು ಈ ರೀತಿಯಾಗಿ ಅವರೇ ಜಿ ಟಿ ಕಡೆಗೆ ಹೋದರೆ ಅಷ್ಟೇ ಕೂಡ ಸ್ಟ್ರಾಂಗ್ ಇದೆ. ಕಗಿಸೋ ರಬಾಡ ಅವರಂತೂ ಅದು ಕಗಿಸೋ ಅಂತಾರಲ್ಲ, ತುಂಬ ಕಾಡಿಸ್ಬಿಡ್ತಾರೆ ಅವರು. ಯಾವ ರೀತಿ ಅಂದರೆ ಇದು ಅವರು ತುಂಬ ಸ್ಲೋ ಬೌನ್ಸರ್ ಆಗಿರ್ಬೋದು, ಯಾರ್ಕರ್ ಆಗಿರ್ಬೋದು, ಆಮೇಲೆ ಬೌನ್ಸ್ ಆಗೋದು ತುಂಬ ರೇರ್. ಆದರೆ ಯಾರ್ಕರ್ ಆಮೇಲೆ ಸ್ಲೋ ಬೌನ್ಸರ್ ಏನಿದೆ ತುಂಬ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಂಡು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಸಿರಾಜ್ ಅವರು ಕೂಡ ಈ ವರ್ಷ ಹೈಯೆಸ್ಟ್ ಡಾಟ್ ಬಾಲ್ಸಲ್ಲಿ ಅವರು ಕೂಡ ಫಸ್ಟ್ನೇ ಸ್ಥಾನದಲ್ಲಿದ್ದಾರೆ. ಆಮೇಲೆ ಸ್ಪಿನ್ನರ್ಲಂತೂ ನಿಮಗೆ ಗೊತ್ತೇ ಇದೆ, ರಶೀದ್ ಖಾನ್ ಅವರು ಹೆಂಗೆ ಚಾಣಕ್ಯ ಅದಾರೆ ಅಂತೇಳಿ ನಿಮಗೆ ಗೊತ್ತಿಲ್ಲ. ಅವರು ಸ್ಪಿನ್ನರು, ಅವರು ಕೂಡ ವಿಕೆಟ್ ಒಪ್ಪಿಸ್ಬಾರ್ದು. ಏಕೆಂದರೆ ಪವರ್ ಪ್ಲೇಯಲ್ಲಿ 70+, 80+ ಹಿಂಗೆ ರನ್ ಕಲೆ ಆಗಿದ್ರು ಕೂಡ 200 ಮಟ್ಟ ಬರ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಅದರಲ್ಲಿ ನಮ್ಮ ಆರ್ ಸಿ ಬಿ ವಿನ್ ಆಗೇ ಆಗುತ್ತೆ. ಯಾಕಂದರೆ ಧರ್ಮಶಾಲದಲ್ಲಿ ವೆಸ್ಟ್ ನಡೆದವಲ್ಲ, ಅದರಲ್ಲಿ ಜಾಸ್ತಿ ಹೈಯೆಸ್ಟ್ ವಿನ್ ಇರೋದಂದರೆ ನಮ್ಮ ಆರ್ ಸಿ ಬಿದಿದೆ. ಐ ಥಿಂಕ್ ನೋಡ್ಬೇಕು ಇವತ್ತು ಈ ಮ್ಯಾಚ್ ಏನಾಗುತ್ತೆ. ಕ್ವಾಲಿಫೈಯರ್ ಒನ್ನಲ್ಲಿ ಯಾರು ಇವತ್ತು ಗೆಲ್ತಾರೆ ಅವ್ರು ತುಂಬ ಟಾಪ್ಗೆ ಹೋಗ್ಬಿಡ್ತಾರೆ, ಡೈರೆಕ್ಟ್ ಫೈನಲ್ಗೆ ಹೋಗ್ಬಿಡ್ತಾರೆ. ಆಲ್ಮೋಸ್ಟ್ ಏನಾಗಿದೆ ಅಂದರೆ ಕ್ವಾಲಿಫೈಯರ್ ಒನ್ನಲ್ಲಿ ಆಡಿದವರು ಅಂದರೆ 2ಅಲ್ಲಿ ಆಡಿದವರೆಲ್ಲ ಕಪ್ ಹೊಡೆದಿದ್ದಾರೆ. ಅಂದರೆ 2 ಸ್ಥಾನದಲ್ಲಿ ಆಡಿ ಫಸ್ಟಿಗೆ ಹೋಗಿ, ಆಮೇಲೆ ನೀವು ಹೋದ ವರ್ಷ ನೋಡಿರ್ಬೋದು ನಮ್ಮದು ಸೆಕೆಂಡ್ ಸ್ಥಾನದಲ್ಲಿತ್ತು. ಆಮೇಲೆ ನಾವು ಸೆಕೆಂಡ್ ಸ್ಥಾನದಿಂದ ಡೈರೆಕ್ಟ್ ಫೈನಲ್ಗೆ ಹೋದ್ವಿ, ಫೈನಲ್ ಹೋಗಿ ಕಪ್ ಹೊಡ್ಕೊಂಡು ಬಂದ್ವಿ. ಆದರೆ ಈ ವರ್ಷ ಏನಿದೆ ನಾವು ಟಾಪಲ್ಲಿದ್ವಿ, ಜಿ ಟಿ ಅವರು ಸೆಕೆಂಡ್ ಇದ್ದಾರೆ. ಅಂದರೆ ಈ ಪಾಯಿಂಟ್ಸ್ ಟೇಬಲಲ್ಲಿ ಸೆಕೆಂಡ್ನೇ ಸ್ಥಾನ ಇದ್ದು ಕಪ್ ಹೊಡೆದವರಲ್ಲಿ 9 ಮ್ಯಾಚ್ ಗೆದ್ದಿದ್ದಾರೆ. ಫಸ್ಟ್ ಸ್ಥಾನದಲ್ಲಿ ಇದ್ದು ಈಗ ಗೆದ್ದಿದ್ದಾರೆ ಅಂದರೆ 4 ಸ್ಥಾನದಲ್ಲಿ ಗೆದ್ದಿದ್ದಾರೆ, 4 ಮ್ಯಾಚ್ಗಳನ್ನು ಗೆದ್ದಿದ್ದಾರೆ ಅಂದರೆ ಕಪ್ ಗೆದ್ದಿದ್ದಾರೆ ಅಂತ ಅರ್ಥ. ಎರಡು ಕೂಡ ಬೆಸ್ಟ್ ಕಾಂಪಿಟೇಟ್ರು. ಅವ್ರಿಗೆ ನಾವು ಕಾಂಪಿಟೇಟ್ರು, ನಮಗೆ ಅವ್ರ ಕಾಂಪಿಟೇಟ್ರು. ಈ ಇದು ಜಿ ಟಿ ಏನಿದೆಯಲ್ಲ, ಫಸ್ಟು ಅವರು ಫಸ್ಟ್ ಈ IPL ಏನು ಎಂಟ್ರಿ ಆದಲ್ಲ ಟೀಮ್, ಅವಾಗಲಿಂದ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಜಿ ಟಿ ಕೂಡ ಅಷ್ಟೊಂದು ಏನು ವೀಕ್ ಅಲ್ಲ, ವೀಕ್ ಅಂತ ಕಾನ್ಸೆಪ್ಟ್ ತೆಗೆಯಕ್ಕೆ ಹೋಗ್ಬೇಡಿ ನೀವು, ಅಷ್ಟೊಂದು ಸ್ಟ್ರಾಂಗ್ ಇದೆ. ಆರ್ ಸಿ ಬಿ ಈ ಮುಂಚೆ ತುಂಬ ಪ್ಲೇಯರ್ಸ್ ಆಗಿರ್ಬೋದು, ಇತ್ತಾಗಿ ಸ್ವಲ್ಪ ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಅಥವಾ ಕೋಚ್ ಡಿಪಾರ್ಟ್ಮೆಂಟ್, ಈ ರೀತಿಯಾಗಿ ಹಲವಾರು ಸಮಸ್ಯೆಗಳನ್ನ ತೊಗೊಂಬರ್ತಿದ್ರು. ಆದರೆ ಈ ಇಯರ್ ಏನಿದೆ 25 ಅಥವಾ 26 ಏನಿದೆಯಲ್ಲ, ಇದು ತುಂಬ ಅದು ಡೆಫಿನೆಟ್ಲಿ ಕಂಫರ್ಟೇಬಲ್ ಚೇಂಜ್ ಮಾಡಿದ್ದಾರೆ.
ಅಂದರೆ ಯಾವಲ್ಲಿ ಏನು ಆಡಬೇಕು ಏನು ಮಾಡಬೇಕು ಅಂತ ಒಂದು ಪರ್ಫೆಕ್ಟ್ ಮ್ಯಾನೇಜ್ಮೆಂಟ್ ಕೂಡ ಇವಾಗ ನಾವೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀವಿ. ಆದರೆ ನೀವು ಯಾವುದು ಕೂಡ ಲೇಜ್ ಮಾಡೋ ಹಾಗಿಲ್ಲ. ಎರಡೂ ಕೂಡ ಟೀಮ್ ಸ್ಟ್ರಾಂಗ್ ಇದ್ದಾವೆ. ಇವತ್ತು ಯಾರು ಗೆಲ್ತಾರೆ ಅವರು ಕೂಡ ಫೈನಲ್ ಹೋಗ್ತಾರೆ. ನಮ್ಮ ಆರ್ ಸಿ ಬಿ ಹೋದರೆ ನಾವು ಡಬಲ್ ಟೈಮ್ ಚಾಂಪಿಯನ್ಸ್ ಆಗ್ತೀವಿ. ನಾವು ಬ್ಯಾಕ್ ಟು ಬ್ಯಾಕ್ ಕಪ್ಪನ್ನು ಹೊಡಿತಿದ್ದೀವಿ. ಅಂದರೆ ಇಂಡಿಯಾ ಹಿಂಗೆ ಹೊಡಿತಲ್ಲ T20 ವರ್ಲ್ಡ್ ಕಪ್, ಆ ರೀತಿ ನಾವು ಕೂಡ ಹೊಡಿತೀವಿ. ಈ ಪ್ಲೇಯಿಂಗ್ ಲೆವೆನ್ ನೋಡ್ಬೇಕಾದ್ರೆ ಇಂಪ್ಯಾಕ್ಟಲ್ಲಿ ನಮಗೆ ಸೇಮ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ. ಅಂದರೆ ಇವಾಗ ಓಪನರಲ್ಲಿ ಏನಂದರೆ ಫಿಲ್ ಸಾಲ್ಟ್ ಹೋಗಿ ಅದು ಜೋಗ ಹೋಗಿದ್ದಾರೆ. ಇವಾಗ ಫಿಲ್ ಸಾಲ್ಟ್ ಬರ್ಬೋದು. ಅಂದರೆ ಈ ಓಪನರ್ ಯಾರ್ಯಾರು ಮಾಡ್ಬೋದು ಅಂದರೆ ಮೋಸ್ಟ್ಲಿ ವೆಂಕಟೇಶ್ ಅಯ್ಯರ್ ಮತ್ತು ಫಿಲ್ ಸಾಲ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಐ ಥಿಂಕ್. ಮತ್ತು ಇಂಪ್ಯಾಕ್ಟಲ್ಲಿ ಯಾರು ಬರ್ತಾರೆ, ಸೋಹೇಶ್ ಶರ್ಮಾ ಅವರು ಸೋಹೇಶ್ ಶರ್ಮಾ ಆಗಲಿ ಅಥವಾ ನಮ್ಮ ಬ್ಲ್ಯಾಕ್ ಕೋಬ್ರಾ ಇದ್ದಾರಲ್ಲ ಅವ್ರು ಬರ್ಬೋದು. ಆಮೇಲೆ ಈ ಕಡೆ ಏನಾಗುತ್ತೆ, ಜಿ ಟಿಯಲ್ಲಿ ಅವ್ರು ಸೇಮ್ ಪ್ಲೇಯಿಂಗ್ ಲೆವೆನ್ ಇದೆ. ಇವತ್ತು ಪ್ರಸಿದ್ಧ ಕೃಷ್ಣ ಆಡ್ತಕ್ಕಂಥದ್ದು ತುಂಬ ಚಾನ್ಸ್ ಇದೆ. ಐ ಥಿಂಕ್ ನೋಡಬೇಕು ಪ್ರಸಿದ್ಧ ಕೃಷ್ಣರವರು ಆಡಿಸ್ತಾರೆ. ಏನು ಮಾಡ್ತಾರೆ ಅಂದರೆ ಅದು ಫೇಸರ್ಸಿಗೆ ಭಾಳ ಪಿಚ್ ಹೆಲ್ಪ್ ಆಗುತ್ತೆ ಅಂತ. ಅಂದರೆ ಟಾಸ್ ಅದರೆಲ್ಲ ರನ್ ಚೇಸ್ ಮಾಡೋಕ್ಕೆ ತೊಗೊತಾರೆ. ಯಾಕಂದರೆ 7:30ಗೆಲ್ಲ ಮ್ಯಾಚ್ ಸ್ಟಾರ್ಟ್ ಆಗುತ್ತಲ್ಲ, ಒಳ್ಳೆ ತಿರ್ಗಾ ಏನಾದರೂ ತಿರ್ಗಾ ಮ್ಯಾಚ್ ಆಡೋಕ್ಕೆ ಬಂದಾಗ ಏನಿಲ್ಲ ಡ್ಯೂ ಫ್ಯಾಕ್ಟರ್ ಭಾಳ ಬೀಳುತ್ತೆ. ಅದಕ್ಕಾಗಿ ಅಲ್ಲೆಲ್ಲ ಧರ್ಮಶಾಲ ಜಮ್ಮು ಕಾಶ್ಮೀರ ನಡೀತಲ್ಲ, ಆಲ್ಮೋಸ್ಟ್ ಎಲ್ಲ ಕೋಲ್ಡು ವೆದರ್ ಇರುತ್ತೆ. ಹಾಗಾಗಿ ಅಲ್ಲೆಲ್ಲ ತುಂಬ ಡ್ಯೂ ಬೀಳೋ ಕಾರಣದಿಂದ ಚೇಂಜಿಂಗ್ ತೊಗೊಳ್ಳೋದು ತುಂಬ ಜಾಸ್ತಿ ಅನಿಸ್ತಾ ಇದೆ. ಏನೇ ಆಗಲಿ ಒಟ್ಟು ನಾವು ಮಾತ್ರ ಆರ್ ಸಿ ಬಿ ಸಪೋರ್ಟ್ ಮಾಡೋಣ. ನಾನು ಕೂಡ ಆರ್ ಸಿ ಬಿ ಫ್ಯಾನು. ಜಿ ಟಿ ಕೂಡ ಬೆಸ್ಟ್ ಕಾಂಪಿಟೇಟ್ರ್. ನಾವು ಹಿಂಗೆ ಅದ್ರ ಬಗ್ಗೆ ಏನು ಹೇಳೋಕ್ಕೂ ಇದೆ. ಆದರೆ ಅದು ಕೂಡ ಬೆಸ್ಟ್ ಕಾಂಪಿಟೇಟ್ರ್. ಇದರಲ್ಲಿ ಯಾರು ಗೆಲ್ಲುತ್ತೆ ಅಂತಕ್ಕಂಥದ್ದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ ಯಾವ ಟೀಮ್ ವಿನ್ ಆಗುತ್ತೆ ಅಂತ. ಓಕೆ, ಮತ್ತು ನಾಳೆ ಸಿಗ್ತೀನಿ. ಓಕೆ, ಬಾಯ್. ಎಲ್ಲರೂ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ.